ಕಾಳು ಮೆಣಸಿನ ಪುಡಿ ನಮಗೆ ದಿನನಿತ್ಯದ ಬಳಕೆಗೆ ತುಂಬ ಅಗತ್ಯವಾದ ಒಂದು ಪೌಡರ್ ಆಗಿದೆ. ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಿದರೆ ನಾವು 6 ತಿಂಗಳುಗಳ ಕಾಲ ಇದನ್ನ ಇಟ್ಕೋಬೋದು. 1 ಬೌಲಷ್ಟು ಇಲ್ಲಿ ಕಾಳು ಮೆಣಸನ್ನು ತೊಗೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳು ಮೆಣಸನ್ನು ಎಣ್ಣೆ ಏನೂ ಹಾಕ್ದಲೇ ಹಾಗೇ ಸಣ್ಣ ಉರಿಲಿ ಹುರ್ಕೋಬೇಕು. ಅದು ಚಟಪಟ ಅಂತ ಆಗಬೇಕು. ಮತ್ತು ಕಾಳು ಮೆಣಸು ಉರಿಯುವಾಗ ಖಾರದ ಅರೋಮ ಬರುತ್ತೆ. ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಅರ್ಧಂಬರ್ಧ ಹುರಿದ್ರೆ ಪೌಡರ್ ಹಾಳಾಗುತ್ತೆ. ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಚೆನ್ನಾಗಿ ಸಣ್ಣ ಉರಿಲಿ ಹುರ್ಕೊಂಡಾದ ನಂತರ ನೀವು ಒಲೆನ ಆರಿಸ್ಕೊಂಡು ಅದನ್ನ ತಣ್ಣಗಾಗೋಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾಗಬೇಕು. ಯಾಕೆಂದರೆ ಬಿಸಿ ಇರುವಾಗ ಜಾರಿಗೆ ಹಾಕಿ ಪೌಡರ್ ಮಾಡಬಾರ್ದು, ಆಗ ಅದು ಗುಡ್ಡೆ ಥರ ಆಗುತ್ತೆ. ಈ ರೀತಿ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕಿ ಇದನ್ನ ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು. ನಿಮಗೆ ತರಿಯಾಗಿ ಬೇಕು ಅಂದರೆ ತರಿಯಾಗೂ ಸಹ ಪೌಡರ್ನ ಮಾಡ್ಕೋಬೋದು. ಈ ರೀತಿ ನೈಸಾಗಿ ಪೌಡ್ರ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ಳೋದ್ರಿಂದ 6 ತಿಂಗಳುಗಳ ಕಾಲ ಇದನ್ನ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ನಮಗೆ ಬೇಕಾದಾಗೆಲ್ಲ ಇದನ್ನ ನಾವು ಉಪಯೋಗಿಸ್ಕೊಂಡು ಅಡುಗೆಗಳಿಗೆಲ್ಲ ಉಪಯೋಗಿಸ್ಬೋದು. ಕಾಳು ಮೆಣಸಿನ ಪುಡಿ ಜೊತೆಗೆ 1 ಸ್ಪೂನ್ ಜೇನುತುಪ್ಪಕ್ಕೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕೊಂಡು ಕುಡಿದ್ರೆ ಎಂಥದೇ ಕೆಮ್ಮಿದ್ರೂ ಸಹ ಕಡಿಮೆ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಅನುಕೂಲವಾದಂತಹ ಕಾಳು ಮೆಣಸಿನ ಪುಡಿ ಈಗ ಮಾಡೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.